कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा राम ಹಾಸಗಲ್ ಬೆಟ್ಟದ ಆಂಜನೇಯನ ಬಗ್ಗೆ ಮಾತನಾಡಲು ನೇರ ಪ್ರಸಾರದಲ್ಲಿ ಬಂದಿರುವಂಥ ಯಮನೂರಪ್ಪ ಅವರೇ ಇದರ ಬಗ್ಗೆ ವಿಶೇಷ ನಿಮಗೇನಾದರೂ ಗೊತ್ತಿದ್ದರು ಅಥವಾ ನಿಮಗೇನಾದರೂ ಇದರ ಬಗ್ಗೆ ಮಾಹಿತಿ ಇದ್ದರೆ ಸ್ವಲ್ಪ ತಿಳಿಸಿಕೊಡಿ ಅಂತ ನಮ್ಮ ಚಾನಲ್ಗೆ ಕರೆ ಕಳಿಸಿದ್ದೇವೆ. ಹೇಳಿ ಯಮನೂರಪ್ಪ ಅವರೇ, ಇದರ ಬಗ್ಗೆ ವಿಶೇಷತೆ ಏನಾದರೂ ನಿಮಗೆ ಗೊತ್ತಿದೆ? ಇದರ ವಿಶೇಷತೆ ಏನಪ್ಪ ಅಂದರೆ ಗುಡದಲ್ಲಿರ್ತಕ್ಕಂಥದ್ದು ಹನುಮಾಂಜನೇಯ ಒಂದು ದೊಡ್ಡ ವಿಶೇಷ. ಇದರಲ್ಲಿ ನಾವು ಈಗ ಒಂದು 2 ವರ್ಷದಾಯಿತು ಹೋಗತ್ತಿ. ಅವರಿಂದ ನಮಗೆಲ್ಲ ಒಂದು ಒಳ್ಳೆಯದನ್ನು ಆಗ್ತಾಯಿದೆ. ನಾವು ಯಾವುದೇನೇ ಭಕ್ತಾದಿಗಳು ಕೇಳಿ ಇಂಥದ್ದು ಆಗಿತ್ತಪ್ಪ ಅಂತಂದು ಅಂಥದ್ದು ಈಡೇರಿಸುವಂಥ ಶಕ್ತಿ ಆಂಜನೇಯಲ್ಲಿದೆ. ಆ ಕಾರಣ ಎಲ್ಲ ನಮಗಿನ್ನ ಹೆಚ್ಚಾದವರು ಭಕ್ತಾದಿಗಳು ಇನ್ನೂ ಜಾಸ್ತಿನೇ ಇದ್ದಾರೆ. ಅಂದರೆ ಇನ್ನೊಂದು ವಿಶೇಷ ಇದಪ್ಪ ಅಂದರೆ ಇದು ಮೊದಲು ಪುರಾತನ ಕಾಲದಿಂದ ಇದೆಯಾ ಅಥವಾ ತಾತ ಮುತ್ತಾತ ಕಾಲದಿಂದ ಇದೆ? ಅದು ಮನೆಗಳು ಇದಾವ ಅಂತ ಕೇಳ್ತಾ ಇರೋದು. ಈ ನಮ್ಮ ನಾವಲ್ಲಿ ಓದಲಿಂದ ಜನರು ನಮಗೆ ಹೇಳಿದರು, ಅದು ಭಾಳ ಸಾಗಿತ್ತು ಅಲ್ಲಿ ಇರೋಕೆ. ಯಾವಾಗಿಂದಲ ತಾತ ಮುತ್ತಾತ ಕಾಲದಿಂದಲೂ ಅಲ್ಲಿ ಗುಡಿಸಲಾಗಿ ವಾಸವಾಗಿದ್ದರಂತೆ. ಅವರಿಂದ ಯಾವಾಗ ಅವರು ಸ್ವಲ್ಪ ಮನೆಯಲ್ಲಿ ಕೆಳಗಡೆ ಮನೆಗಳು ಆಗ್ತಿದ್ರಲ್ಲ, ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಬಿಟ್ಕಾಸಿ ಕೆಳಗಡೆ ಬಂದು ಊರಲ್ಲಿ ಇದ್ದರೆ ಅಲ್ಲಿ ಕೂಡ ಹಳೆ ಕಾಲದಿಂದ ಮನೆಗಳು ಅದಾವೆ. ಮತ್ತು ವಿಶೇಷ ಅಂದರೆ ಇದು ದಾರಿ ಇದೇ ಥರ ಇರೋದು ಅಥವಾ ದಾರಿ ಇದೇ ಥರ ಇರೋದು? ಇದೇ ಥರ ಇರೋದು, ಇದೇ ಥರ ಕಾಲ್ದಾರಿಯಿಂದ ಹೋಗೋದು, ಕಾಲ್ದಾರಿನಿಂದ ಬರೋದು. ಅಲ್ಲಿ ಯಾವ ಗಾಡಿ ಗಿಡಿ ಯಾವುದೋ ಸಿಗುತ್ತಲ್ಲ, ಅಲ್ಲಿ ಹೋಗೋದೇ ಒಂದು ದೊಡ್ಡ ವಿಶೇಷತೆ. ಅಷ್ಟರಲ್ಲಿ ದಾರಿಗಳು ಇಲ್ಲ ಅಂದರೂ ಕೂಡ ಭಕ್ತಾದಿಗಳು ಜಾಸ್ತಿ ಮುಂದೆ ಇದ್ದಾರೆ ಅಲ್ಲಿ. ಯಾಕಂದರೆ ಆ ಥರ ಅಲ್ಲಿ ಪವಾಡಗಳು ಆ ಥರ ಇದೆ. ಆಂಜನೇಯನ ಪವಾಡಗಳು ಈಡೇರಿಸುವಂಥ ಶಕ್ತಿ ಅಲ್ಲಿದೆ. ಅಂದರೆ ಇಲ್ಲಿ ಬರುವಂಥ ಜನರು ಏನಪ್ಪ ಅಂದರೆ ಇಲ್ಲಿ ಬಂದು ಏನಾದರೂ ಕೇಳ್ಕೊಳ್ಳಿ ಅಂದ್ರೆ ಅದು ನೆರವೇರುವಂಥ ಒಂದು ಸಾಧ್ಯತೆ ಭಾಳ ಸಾಧ್ಯತೆ ಇದೆ, ಹೆಚ್ಚಾಗಿದೆ. ಇದು ಬರೋದು ಎಲ್ಲಿ ಅಂತ ಗೊತ್ತಿದೆ? ಈ ದೇವಸ್ಥಾನ ಬರೋದು ಕನಗಿರಿ ಸಮೀಪದ ಮುಸ್ಲಾಪುರ ಸಮೀಪ ಹಾಸಗಲ್ ಗ್ರಾಮದ ಬೆಟ್ಟದಲ್ಲಿರತಕ್ಕಂಥ ಆಂಜನೇಯ. ಅಂದ್ರೆ ಕೊಪ್ಪಳ ಡಿಸ್ಟಿಕ್, ಕೊಪ್ಪಳ ಡಿಸ್ಟಿಕ್ ತಾಲೂಕಿಗೆ ಕನಗಿರಿ ಮಾಡಿದ್ದಾರೆ ಅನಿಸುತ್ತೆ. ಕನಗಿರಿಲಿಂದ ಒಂದು 12 ಕಿಲೋಮೀಟರ್ ಇದೆ ಮುಸ್ಲಾಪುರಕ್ಕೆ. ಮುಸ್ಲಾಪುರದಿಂದ ಮತ್ತೆ ಒಳ್ಳೆ ಹಾಸಗಲದಲ್ಲಿ ಇರುವಂಥ ಬೆಟ್ಟದಲ್ಲಿ ಇರುವಂಥ ಆಂಜನೇಯನ ಬೇಡಿ ಬಂದವರು ಯಾವತ್ತೂ ಕೈ ಬಿಟ್ಟಲ್ಲ, ಕೈ ಬಿಡೋದಿಲ್ಲ. ಮತ್ತು ಅದರ ಗುಡಿ ಏನು ದೊಡ್ಡ ಆಕಾರದಲ್ಲಿದೋ ಅಥವಾ ಏನು ಚಿಕ್ಕ ಗುಡಿಯಲ್ಲಿ ಇರೋದ? ಅದು ಗುಡಿ ಚಿಕ್ಕದೇ ಇದೆ, ಕೀರ್ತಿ ದೊಡ್ಡದಿದೆ. ಅಂದರೆ ಅದು ನೋಡೋದಕ್ಕೆ ಒಂಥರ ಏನಪ್ಪ ಇಲ್ಲಿ ಏನು ನಡೀತಿಲ್ಲ ಬಿಡಪ್ಪ ಅಂತ ಕಾಣ್ತಾ ಇದೆ. ಆದರೆ ಏನಪ್ಪ ಅಂದ್ರೆ ಪವಾಡಗಳದು ಕೀರ್ತಿಗಳದು ದೊಡ್ಡದಿದೆ. ಅಂದರೆ ಮೂರ್ತಿ ಚಿಕ್ಕದು, ಕಿರಿ ದೊಡ್ಡ ಆ ಥರ ಅದೇ ಥರ. ಆಯ್ತು ಯಮನೂರಪ್ಪವ್ರೆ, ಇದು ದ್ವಾರ ಬಾಗಿಲು ಅಂತ ಅನಿಸುತ್ತೆ. ಇಲ್ಲಿಂದ ಒಂದು ದೊಡ್ಡ ದ್ವಾರ ಬಾಗಿಲು ಮೊದಲೇ ಇತ್ತು. ಫಸ್ಟ್ ದ್ವಾರ ಬಾಗಿಲಿತ್ತು. ಅವಾಗ ಮಂದಿ ಎಲ್ಲ ಸ್ವಲ್ಪ ಕಮ್ಮಿ ಆದೊಡಲೆ ಅಷ್ಟಿಗೆ ಬಿಟ್ಟು ಬಂದಿದ್ದಾರೆ. ಅದನ್ನ ಫಸ್ಟಿಗೆ ಇರ್ಕಾಲ ದೊಡ್ಡದೇ ಅದ ದ್ವಾರ ಬಾಗಿಲು. ಅವೆಲ್ಲ ಅವಾಗಿನ ಕಾಲದಲ್ಲ. ಈಗ ಮುಂದೆ ಊರಲ್ಲಿ ಬಂದತಕ್ಕ ಮಂದಿಗೆ ಅಲ್ಲಿ ಹೋಗಕ್ಕಾಗಿಲ್ಲ, ಹಂಗಾಗಿ ಅಷ್ಟೇ ಬಿಟ್ಟು ಅದನ್ನ ಅಲ್ಲಿ. ಆಯ್ತು ಯಮನೂರಪ್ಪವ್ರೆ, ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಾಣೋಣ. ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತಾ ಇದೀವಿ, ಆ ವಿಡಿಯೋದಲ್ಲಿ ಮತ್ತೊಂದ್ಸಲ ಕಾಣೋಣ. ನಮಸ್ಕಾರ. ಯಾವುದಂತ ಗೊತ್ತಾಗಲಿಲ್ಲ. ಯಾವುದಿಲ್ಲ, ನ್ಯೂಸಿಕಿ ಬಾಯ್ಸ್ ಮೇಕಿಂಗ್ ವಿಡಿಯೋ ಅಂತೇಳಿ ಒಂದು ಮಾಡೀವಿ. ಅದರಲ್ಲಿ ಇರುವಂಥ ಏನಪ್ಪ ಅಂದರೆ ಶಾರ್ಟ್ ವಿಡಿಯೋ. ಅಂದರೆ ನಾವು ಓದಂತಾಗ ನಮ್ಮ ನ್ಯೂಸಿಕಿ ಬಾಯ್ಸ್ ಕೂಡ ಅಲ್ಲಿ ಹೋಗಿತ್ತು. ಅದಕ್ಕಾಗಿ ಒಂದು ಶಾರ್ಟ್ ವಿಡಿಯೋ ಅಂತ ಒಂದು ಮಾಡಿದ್ದೀವಿ. ನ್ಯೂಸಿಕಿ ಬಾಯ್ಸ್ ಹುಡುಗರು ಎಲ್ಲ ಸೇರಿ ಮುಂದಿನ ವಿಡಿಯೋಗಳಲ್ಲಿ ಕಾಯೋಣ. ಓಕೆ ಮಂಜಪ್ಪನವರೇ, ನಿಮಗೂ ಎಲ್ಲರಿಗೂ ಆಲ್ ದ ಬೆಸ್ಟ್ ನಾನು ಹೇಳ್ತಿದ್ದೇನೆ. ಈ ಚಾನಲ್ ನೋಡಿ ನಮಗೂ ಭಾಳ ಖುಷಿ ಆಯಿತು. ಇನ್ನು ಹೆಚ್ಚಾಗಲಿ ಈ ಚಾನಲ್ ಹೀಗೆ ಮುಂದೆ ಬರ್ತಾ ಇರಲಿ. ಯಾವುದೇ ಕಾರಣಕ್ಕೂ ಈ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಆಂಜನೇಯನ ದರ್ಶನವನ್ನು ಮಾಡಿಕೊಂಡು ಬರೋಣ. ನಮಸ್ಕಾರ.
ಓಕೆ ವೀಕ್ಷಕರೇ, ಈಗೆಲ್ಲ ನೋಡಿದ್ರಲ್ಲ, ಆಂಜನೇಯ ದರ್ಶನ ಮಾಡಿಕೊಂಡು ಮುಂದಿನ ವಿಡಿಯೋಯಲ್ಲಿ ಕಾಣೋಣ. ನಮಸ್ಕಾರ. ನಮಸ್ಕಾರ. ನಾನು ಆ ಗುಡಿಗೆ ಹೋಗ್ಬೇಕಲ್ಲ.